ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ವಾಕಿಂಗ್ನ 2ನೇ ದಿನ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ನಮ್ಮ ಹಸ್ಬೆಂಡ್ನ ಎಬ್ಸೋದಕ್ಕೆ ಅಂತ ಹೋದೆ. ಅವ್ರಿಗೆ ನಿದ್ದೆ ಸಾಕಾಗ್ತಾಯಿಲ್ಲ, ನಾನು ವಾಕಿಂಗ್ ಕರ್ಕೊಂಡು ಹೋಗೋದು ಮಾತ್ರ ಬಿಡ್ತಾಯಿಲ್ಲ. ನೀನು ಬೆಳ್ಳಗಿದೆಯಾ, ಕಾಣಿಸ್ತೀಯಾ, ನಾನು ಕಾಣಿಸೋದಿಲ್ಲ ಬಿಡು, ವೀಡಿಯೋ ಏನು ಮಾಡ್ಕೊತೀಯ ಅಂತ ಅಂತಿದ್ದಾರೆ. ಆದರೂ ನಾನು ವೀಡಿಯೋ ಮಾಡಿಕೊಂಡೆ. ಅವ್ರಿಗೆ ಅಂತ ಡ್ರೈ ಫ್ರೂಟ್ಸ್ ನೆನೆಸಿದ್ದೆ, ಅದಕ್ಕೆ 1 ಲೋಟ ಹಾಲು ಮತ್ತು 1 ಸ್ಪೂನ್ ಜೇನುತುಪ್ಪ ಹಾಕ್ಬಿಟ್ಟು ರುಬ್ಕೊಟ್ಟೆ. ಅದನ್ನು ಕೊಡಿದ್ರು. ತಿಂಡಿಗೆ ಇವತ್ತು ನಮ್ಮ ಮನೇಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ 1 ನಿಂಬೆಹಣ್ಣು ಗಾತ್ರದ ಸೈಜ್ ಹುಣಸೆಹಣ್ಣನ್ನ ನೆನೆಸಿಟ್ಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎತ್ತಿಟ್ಕೋತಾ ಇದ್ದೀನಿ. ನಾನೇನು ತಿಂತಿದ್ದೀನಿ ಅಂತ ಗೊತ್ತಲ್ಲ. ಬಾಣಲಿಗೆ ಎಣ್ಣೆ ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದು ಎಲ್ಲ ಐಟಮ್ಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹುಣಸೆಹಣ್ಣು ಹುಳಿ ಬಿಟ್ಕೋಬೇಕು. ಅದು ಚೆನ್ನಾಗಿ ಒಂದು 5 ನಿಮಿಷ ಕುದ್ದಿದ್ದಾದಮೇಲೆ ಅದಕ್ಕೆ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಬಿಸಿಬೇಳೆಬಾತನ್ನ ಮಾಡ್ತಾರೆ, ಬಟ್ ಫೈನಲ್ ರಿಸಲ್ಟ್ ಬಿಸಿಬೇಳೆಬಾತೇ ಬರುತ್ತೆ. ಸೊ ನಾನು ಈ ಥರ ಒಂದು ಪಾತ್ರೆಗೆ ಕೂಗ್ಸಿರೋ ಅಂಥ ತರಕಾರಿ, ಬೇಳೆ, ಅಕ್ಕಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಅದಾದಮೇಲೆ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ತಿಂದು ನೋಡಿ ರುಚಿ ಹೇಳಿ ಅಂತ ನಮ್ಮ ಹಸ್ಬೆಂಡಿಗೆ ತೊಗೊಂಡೋಗಿ ಕೊಟ್ಟರೆ, ನೀನು ತಿನ್ನು ಬಾ ಅಂತ ನನ್ನ ಕರೀತಾ ಇದ್ದಾರೆ. ಫೈನಲಾಗಿ ಹೆಂಗೋ ಸುಮಾರಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಪಾತ್ರೆ ತೊಳೆದು ಕಸ ಗುಡಿಸಿ ಮಧ್ಯಾಹ್ನದ ಅಡುಗೆಗೆ ಬೇಳೆ ತರಕಾರಿ ಸಾಂಬಾರು ಮಾಡಿ ಊಟ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನಮ್ಮ ಭೇಟಿ ನಮ್ಮ ಸೈಟ್ ಕಡೆಗೆ. ಸೊ ನಮ್ಮ VIP ಗಳನ್ನೆಲ್ಲ ನೋಡೋದಕ್ಕೆ ಅಂತ ಬಂದೆ. ನೋಡ್ತಾ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ನಮ್ಮ ರಾಣಿ ವೀಡಿಯೋ ಮಾಡೋದು ಬಿಟ್ಟು ನನ್ನ ತಲೆ ಸವರು ಬಾ ಅಂತ ಕರೀತಾ ಇದ್ದಾಳೆ. ಕೆಲವೊಂದು ಸತಿ ನನಗನ್ಸೋದು ಏನಪ್ಪ ಅಂತಂದರೆ, ಈ ಪ್ರಾಣಿ ಪಕ್ಷಿಗಳಿಗಿರೋ ನಿಯತ್ತು ಮನುಷ್ಯನಿಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸುತ್ತೆ. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.